ಹೇಳ ಸೂರ್ಯ. ನಿಂಗೆ ಕೊಟ್ಟಿರೋ ಪ್ರಾಜೆಕ್ಟು ಎಂಡಮಿಕ್ ಪ್ಲಾಂಟ್ಸ್ ಅಂಡ್ ಟ್ರೀ ಸ್ಪೀಸೀಸ್ ಅಲ್ವಾ? ಅದ್ರ ಬಗ್ಗೆ ನಿಂಗೆ ನಮ್ಮ ಅಕ್ಕನೂರಲ್ಲಿ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಶನು ಮತ್ತೆ ಪ್ಲಾಂಟ್ಸ್ ಸಿಗ್ತವೆ. ಸೂರ್ಯ, ನಿಮ್ಮ ಅಕ್ಕನ ಹೆಸರೇನಾ? ಹರಣಿ. ಅಕ್ಕ, ಮನೇಲಿ ಒಬ್ಬರೇ ಇರೋದ ನೀವು? 3 ವರ್ಷದಿಂದ ನನ್ನ ಗಂಡ ಆಕ್ಸಿಡೆಂಟಲ್ಲಿ ತೀರ್ ಹೋದ್ರು. ಊರ್ವಾರುಕಮೇವ ವಂದನಾನ್. ವಿಜಯ್, ನಾನು ನಿನಗೊಂದು ಕತೆ ಹೇಳ್ತೀನಿ. ಅದು ಹರಿಣಿ ಕತೆ. ಹರಿಣಿ ಗಂಡ ನಾಗಭೂಷಣ್ಗೆ ಒಬ್ಳು ತಂಗಿ ಇದ್ಲು. ಅವಳ ಹೆಸರು ಶಿಲ್ಪಾ. ದಿನ ಕಾಲೇಜ್ಗೆ ಹೋಗಿ ಸಂಜೆ ಒಳಗೆ ಮನೆಗೆ ವಾಪಸ್ ಬರ್ತಿದ್ಲು. ಆದ್ರೆ ಅವತ್ತಿನ ದಿನ ಸಂಜೆ ಆದ್ರೂ ಮನೆಗೆ ವಾಪಸ್ ಬರಲ್ಲ. ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಆ ಕೂಗ್ ಕೇಳ್ತಿದ್ದಾಗೆ ಗಾಬರಿಯಿಂದ ಓಡಿ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಏನು ಅನುಮಾನ ಬರೋ ಹಾಗೆ ಕಾಣುತ್ತೆ. ಭಯದಿಂದಾನೆ ಅಲ್ಲಿ ಹೋಗಿ ನೋಡಿದಾಗ ಅವನ ತಂಗಿ ಹೆಣ ಒಂಟಿಯಾಗಿ ಬಿದ್ದಿರುತ್ತೆ. ಅದೇ ಸಮಯಕ್ಕೆ 3 ಜನ ಬಂದು ನಾಗಭೂಷಣ್ಗೆ ಚಾಕುವಿಂದ ಚುಚ್ಚಿ ಸಾಯಿಸಿ ಆ 3 ಜನ ಅಲ್ಲಿಂದ ಹೋಗ್ತಾರೆ. ಆದ್ರೆ ನಾಗಭೂಷಣ್ ಸತ್ತಿರಲ್ಲ. ನಾಗಭೂಷಣ್ ಸತ್ತ ದಿನದಂದು ಪ್ರತಿ ವರ್ಷದಂತೆ ಒಬ್ಬರನ್ನ ಸಾಯಿಸಿ ಆತ್ಮರತ್ನ ರಹಸ್ಯ ತಾಳೆಗರಿಯನ್ನ ಓದಿ ಹೋಮ ಮಾಡಿ ಅವನ ಹೆಸರಲ್ಲಿ ದೀಪ ಹಚ್ಚಿದ್ರೆ ನಿನ್ ಗಂಡ ಬದುಕಿ ಬರ್ತಾನೆ ಅಂತ ಇರುತ್ತೆ. ಏನು ದೀಪ ಹಚ್ತಾ ಇದ್ದೀರಾ? ಏನಾದರೂ ಮಾತಾಡಿ. ಹರಣಿ, ಇದು ಸೇಡಾಗ್ಲಿಲ್ಲ, ಸ್ವಾರ್ಥದ ಸೇಡಾಯ್ತು. ಅವರ ರಕ್ತನ ನಿನ್ನ ಹಣೆ ಕುಂಕುಮ ಆಗಿ ಮಾಡ್ಕೊಂಡಿದೀಯ. ಹೀಗೆ ಬಿಟ್ರೆ ನಿಮ್ ಸೇಡಿಗೋಸ್ಕರ ಇನ್ನು ಎಷ್ಟು ಜನನ ಏನ್ ಮಾಡ್ತಿರೋ ಏನು? ಬಂಧನ, ಅಷ್ಟ ದಿಗ್ಬಂಧನ. ಇವಾಗ 3 ಜನ ಹೆಂಗ್ ಸಾಯಿಸೋದು? 3 ಅಲ್ಲ 4.